Yo, gang, what's up? It's your boy Sharky, back with another video. I hope you all are doing fine and fabulous today. Woo! Good to be back on the road, just as always. ಏನಿಲ್ಲ, sudden Saturday morning plans, Saturday morning breakfast ride scenes with my boy Karthik on his Himalayan 450, which I reviewed. Woo. He was just heading to his farmhouse, so he invited me to join and ride with him. So I'm going to be back soon. He has some work over there. ಏನು ಮಾಡೋದು, ಸ್ಯಾಟರ್ಡೆ ಮಾರ್ನಿಂಗು ಸುಮ್ಮನೆ ಲೇಜಿಯಾಗಿ ಮಲ್ಕೊಂಡಿರೋದಕ್ಕಿಂತ ಸ್ವಲ್ಪ ರೈಡ್ ಮಾಡೋಣ, ಶಾರ್ಕಿನೂ ಸ್ವಲ್ಪ ಉಸಿರಾಡಲಿ ಅಂತ ಎತ್ಬಿಟ್ಟ ಇವತ್ತು. This is my boy Karthik recording. It's his first time vlogging ಅನ್ಸುತ್ತೆ ಇವತ್ತು. I've experienced all on this bike, so I'd rather be decent. ನೋಡೋಣ, ಒಂದು ಸ್ವಲ್ಪ ಆದಷ್ಟು ಮೈಲೇಜ್ ತೆಗೋಣ ಅಂತ. ಇನ್ನೇನು ಸೆಕೆಂಡ್ ಸರ್ವಿಸ್ ಹತ್ರ ಬಂತು. ಜಸ್ಟ್ ಇನ್ನೊಂದು 400 ಕಿಲೋಮೀಟ್ರ್ ಆದರೆ ಕೊಟ್ಬಿಡ್ತೀನಿ. ಟೈಮ್ ಪಾಸ್ ಲವ್ ಮಾಡೋ ಹುಡುಗ ನಾನು ಅವೇ, ಲೈಫ್ ಪೂರ ನೆರಳಿನಂತೆ ನಿನ್ನ ಹಿಂದೆ ನಿಲ್ಲುವೆ, ಎಲ್ಲಕ್ಕೂ ಬೇಡುವೆ ನಿನ್ನಯ ಅನುಮತಿ, 100 ಪ್ರಶ್ನೆ ಕೇಳಿದರೂ ಬಿಡದೇನೆ ಉತ್ತರ. ಏನಪ್ಪ ಇದು, ಸಿಗ್ನಲ್ ಕೊಟ್ಟಿದ್ದಾನೋ ಇಲ್ವೋ ಶರಕ? ಒಳ್ಳೆ ಟಾರ್ಕ್ ಇದೆ ಗೈಸ್ ಅದು ಹಿಮಾಲಯನ್ 450. ಯು ಕ್ಯಾನ್ ಸಿ ಹೌ ಇಟ್ ಆಕ್ಸಿಲರೇಟ್ಸ್ ಇನ್ ದ ಲೋ ಎಂಡ್. It will do 0 to 60 very fast. ನಮ್ಮ ಗಾಡಿ ಒಂದು ಸ್ವಲ್ಪ RPM ಪಿಕಪ್ ಆಗೋ ತನಕ ಕಾಯುತ್ತೆ. ಆಫ್ಟರ್ 6000 RPM ರಾಕೆಟೇ. ಬಟ್ ಟ್ರಯಂಫು, ರಾಯಲ್ ಎನ್ಫೀಲ್ಡ್, ಗುರಿಲಾಸು ಆ್ಯಂಡ್ ಹಿಮಾಲಯನ್ಸ್, ದೇ ಆರ್ ಆಲ್ ಟ್ಯೂನ್ಡ್ ಫಾರ್ ಲೋ ಎಂಡ್ ಟಾರ್ಕ್. ಸೊ ಇಟ್ ನೀಡ್ಸ್ ಆ್ಯಕ್ಚುಲಿ ಆ ಅಡ್ವೆಂಚರ್ ಕ್ಯಾಟಗರಿಗೆ ಬೇಕಾಗಿರೋದು. Triumph also, it has very good low end torque. ಆಗಲ್ಲ ಗೈಸ್, ಸುಮ್ಮನೆ ಎಳಿಯಕ್ಕೆ ಟ್ರೈ ಮಾಡ್ತೀನಿ ನಾನು. ಹೋಗ್ಬೋದು ಜಿಗ್ 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 ಅಂತ ಫಿಲ್ಟ್ರಿಂಗ್ ಮಾಡಿಕೊಂಡು, ಬಟ್ ಮೂಡಿಲ್ಲ. ಸ್ಟೆಪ್ ಫಾರ್ 4.5 hours ಅಷ್ಟೇ. Yesterday night again it was scenes. I was out with the boys. Oh my god, ಟ್ರಾಫಿಕ್ ನೋಡಿ ಗೈಸ್, ವೀಕೆಂಡು ಎಕ್ಸ್ಪ್ರೆಸ್ವೇಗೆ fucked up shit. What the fuck man? ಶಡೆ ಥರ ಹೋಗ್ತಾ ಅಂದ್ಕೊಳ್ಳಿ. ಏನೋ ಮಾಡ್ತಾಳೆ ಅಮ್ಮ.
ಹುಡುಗಿ ಹುಡುಗಿ ನಿನ್ನ ಕಂಡಾಗ ನನ್ನೇ ಮರೆತೇ ನಾನೀಗ, ಮನಸ್ಸು ಮನಸ್ಸು ಮೆಚ್ಚಿಕೊಂಡಾಗ ನಾನೇ ಎಲ್ಲ ನನಗೀಗ, ನೀನು ಬಳುಕಿ ನಡೆಯುವಾಗ ಮೋಡ ಮಳೆಯು ಆಯ್ತೀಗ, ನೀನು ನಕ್ಕು ನಲಿಯುವಾಗ ಕಲ್ಲು ಶಿಲೆಗಳಾಯ್ತೀಗ, ನಿನ್ನಾಣೆ ಪ್ರಾಣ ಕೊಟ್ಟು ಪ್ರೀತಿ ಮಾಡುವೆ ಪ್ರೀತೆ. ಈ ಕಡೆ ನೋಡಮ್ಮ, ಸೂಪರ್ ಬೈಕ್ಗಳೆಲ್ಲ ಕೊಟ್ಟರೆ ನಮಗಂತೂ ಹುಚ್ಚಿಡಿದ್ಬಿಡುತ್ತೆ ಅನಿಸುತ್ತೆ ಗೈಸ್. ಯಾಕೆಂದರೆ ನಮಗೆ ಎಲ್ಲ ರೆಡ್ ಲೈನ್ ಮಾಡೇ ಅಭ್ಯಾಸ. ಸೂಪರ್ ಬೈಕಲ್ಲೆಲ್ಲ ರೆಡ್ ಲೈನ್ ಮಾಡೋಕ್ಕೆ ಸೀನೇ ಇಲ್ಲ ನಮ್ಮೂರಲ್ಲಿ. ಫೋರ್ತ್ ಗೇರ್ 137ಗೆ ಫುಲ್ ರೆಡ್ ಲೈನ್ ಆಗೋದು. ಅವ್ನು ಬರೋ ಅಷ್ಟೊತ್ತಿಗೆ ಕ್ವಿಕ್ ವಾಕ್ ಅರೌಂಡು. ಇವತ್ತು ಲಾಸ್ಟ್ ಮಿನಿಟ್ ಮಾಡ್ಸ್ ಅಂತ ಗ್ರ್ಯಾಬ್ ರೈಲ್ಸೇ ಕಿತ್ತಾಕ್ಬಿಟ್ಟೆ. ಮೊನ್ನೆ ಹೋಲಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಮಡ್ಗಾಡ್ ಹಾಕಿದ್ದೆ. ನಾಲ್ಕನ್ ಒಂದನಿನೂ ಮಳೆ ಬರಲಿಲ್ಲ, ಅದಕ್ಕೆ ತಿರ್ಗಾ ವಾಪಸ್ ಕಿತ್ತಾಕ್ಬಿಟ್ಟೆ. ಅಲ್ಲಪ್ಪ ಡೂಡು, ತುಂಬ ಥಿಯರೀಸ್ ನೋಡಿಬಿಟ್ಟೆ ಯೂಟ್ಯೂಬಲ್ಲಿ ಬ್ರೇಕ್ ಇನ್ ಪೀರಿಯಡ್ ಬಗ್ಗೆ. ಸೊ ರಿಸಲ್ಟ್ಸ್ ಎಲ್ಲ ಮ್ಯಾಚ್ ಮಾಡ್ತಾರೆ ಅವರು, ಡೈನೋಲೆಲ್ಲ ಓಡಿಸಿ ಆಮೇಲೆ ಇಂಜಿನ್ನ ಒಂದೊಂದು ಪಾರ್ಟ್ನು ಓಪನ್ ಮಾಡಿ ಒಂದು ಗಾಡಿ ಫುಲ್ಲು ರಫಾಗಿ ಓಡಿಸಿರ್ತಾರೆ ಫಾರ್ 500 ಕಿಲೋಮೀಟರ್ಸು, ಇನ್ನೊಂದು ಗಾಡಿ ಫುಲ್ಲು ಮ್ಯಾನ್ಯುಲಲ್ಲಿ ಹೆಂಗಿರುತ್ತೋ ಹಂಗೆ ಓಡಿಸಿರ್ತಾರೆ. ಲಿಟ್ರಲಿ ದೇ ಸ್ಪಾಟೆಡ್ zero difference guys between the one which was broken in properly and the one which was ridden hard. ನುಗ್ಸೋಣ ನುಗ್ಸೋಣ ನುಗ್ಸೋಣ, ಬೇಡ ಬೇಡ ಬೇಡ, ನುಗ್ಸೋಣ ನುಗ್ಸೋಣ ನುಗ್ಸೋಣ, ಬೇಡ. ಡೆತ್ ಗೇಮ್ ಅದು. ನುಗ್ಸೋಣ 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 ನುಗ್ಸೋಣ, ಬೇಡ. ಇವಾಗ ನುಗ್ಸ್ತೀನಿ. ಯಾರಿಗೂ ರೋಡ್ ಫುಲ್ ಒದ್ದೆ ಮಾಡ್ಕೊಂಡು ಹೋಗಿರೋ ಶಡೆ ನನ್ನ ಮಕ್ಕಳು. ಇಲ್ಲ ಸ್ಟ್ರೆಚ್ಚು ಸಿಗೋದು. ಬಿಡ್ದಿ ರೀಚ್ ಆಗ್ಬಿಟ್ವಿ. ಅಣ್ಣ ಬಾಂಡ್ ಎಲ್ಲೋದ್ನು. ಸ್ಟ್ರೀಟ್ ಟ್ರಿಪ್ಪಲ್ಲು. ವಾ ನೈಸ್ ಬೈಕ್. ಬಟ್ ಈ ಮಗಂದು ಫುಲ್ ಟ್ಯಾಂಕ್ ಲೆಕ್ಕನೇ ಇಲ್ಲ ಈ ಗಾಡಿಗೆ. ಫುಲ್ ಟ್ಯಾಂಕ್ ಅಂದರೆ ಶಾಗೆ ಸಮಾನ. ಫುಲ್ ಟ್ಯಾಂಕ್ ಅನ್ನೋದಕ್ಕೊಂದು ಮರ್ಯಾದೆ ಐತಪ್ಪ ನಮ್ಮ ಹಳೆ ಗಾಡಿಗಳಲ್ಲಿ. ಇಂಥ 400cc ಗಾಡಿಗಳೆಲ್ಲ ತೊಗೊಂಡ್ಬಿಟ್ಟು ಫುಲ್ ಟ್ಯಾಂಕ್ ಅನ್ನೋದಕ್ಕೆ ರೆಸ್ಪೆಕ್ಟೇ ಹೋಗ್ಬಿಟ್ಟಿದೆ ನನಗಿವಾಗ. ಯಾವುದೋ ಇದು ತೊಗೊಂಡ್ಬಿಡ್ತೀನಿ ಗುರು, ಯೂನಿಕಾರ್ನ್ ತೊಗೊಂಡ್ಬಿಡ್ತೀನಿ ನಾನು ನೆಮ್ಮದಿಯಾಗಿ. ಇದ್ರೆ ಅವನಮ್ಮನ ನೆಮ್ಮದಿ ಆಗಿರ್ಬೇಕು ಅಂತ.